ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಶಾಸಕ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಪಕ್ಷದಲ್ಲಿ ಏಕಾಂಗಿ ಆಗಿರೋದಂತೂ ಸತ್ಯ. ಏಕಾಂಗಿ ಹೇಗಾದ್ರು, ಯಾವ ಕಾರಣಕ್ಕಾಗಿ ಏಕಾಂಗಿ ಆದ್ರು, ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಲಕ್ಷ್ಮಣ ಸವದಿ ಹೇಗೆ ವಾಪಸ್ ಆಗಬಹುದು ಎಲ್ಲವನ್ನ ಕೂಡ ನಿಮಗೆ ನಾನು ಪ್ರಸ್ತಾಪ ಪಡುತ್ತೇನೆ. ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಪಕ್ಷದಲ್ಲಿ ಹೋಗ್ಬೇಕಾದ್ರೆ ಬಹಳ ಅದ್ಭುತವಾಗಿ ಹೋಗಿದ್ರು. ಯಾವ ರೀತಿ ಹೋಗಿದ್ರು ಹೇಳಿ? ಬಹಳ ಗೌರವಾನ್ವಿತವಾಗಿ ನಿಮ್ಮನ್ನ ನಾವು ಕರೆಸ್ಕೊಳ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಅವರನ್ನ ಬಹಳ ಒಂದು ರೀತಿ ಗೌರವ ಕೊಟ್ಟು ಅವ್ರನ್ನ ಗೌರವ ಸಲ್ಲಿಸಿ ಕರ್ಕೊಂಡಿತ್ತು. ಈ ಒಂದು ಹಂತಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಿಮಗೆ ನಾವು ಇಂಥ ಹುದ್ದೆ ಕೊಡ್ತೀವಿ, ಇಷ್ಟಿಷ್ಟು ಅಭಿವೃದ್ಧಿ ಮಾಡ್ಲಿಕ್ಕೆ ಹಣ ಬಿಡುಗಡೆ ಮಾಡ್ತೀವಿ, ಇದೆಲ್ಲವನ್ನು ಕೂಡ ಕೊಟ್ಟಿದ್ರು. ಸೊ ಅಭಿವೃದ್ಧಿ ಮಾಡ್ಲಿಕ್ಕೆ ಹಣ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅದು ಲಕ್ಷ್ಮಣ್ ಸವದಿ ಅವರಿಗೂ ಗೊತ್ತಿದೆ. ಅದಾದ ನಂತರ ಅವ್ರನ್ನ ಎಷ್ಟು ಗೌರವಾನ್ವಿತವಾಗಿ ಅವ್ರನ್ನ ನಡೆಸ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿದೆ. ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಲಕ್ಷ್ಮಣ್ ಸವದಿ ಅವರು ಅನುಭವಿಸ್ತಾ ಇರ್ತಕ್ಕಂತಹ ಅಗೌರವನ್ನ ನಿಮ್ ಮುಂದೆ ನಾನು ಹೇಳ್ತೀನಿ. ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಾಗಿ ಕೇವಲ ಮತಕ್ಷೇತ್ರಕ್ಕಷ್ಟೇ ಅಲ್ಲದೆ 3 ಮತಕ್ಷೇತ್ರಗಳನ್ನ ಬಲ್ಲದಂತಹದ್ದು, ಅಂದ್ರೆ 3 ಕ್ಷೇತ್ರಗಳನ್ನ ಗೆಲ್ಲಿಸ್ತಕ್ಕಂತ ಶೌರ್ಯವನ್ನ ಇಟ್ಕೊಂಡಿರುವಂತಹ ಲಕ್ಷ್ಮಣ್ ಸವದಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಏಕಾಂಗಿಯ ಮೌನ. ಯಾರು ಕೂಡ ಬರಲಿಲ್ಲ ಸಹಕಾರಕ್ಕೆ. ಅವ್ರ ಮೇಲೆ ಕೇಸ್ ಆಯ್ತು, ಹಲ್ಲೆ ಆಗಿದೆ ಅಂತ ಹೇಳಿದ ಎಲ್ಲ ನಡೀತಲ್ಲ, ನಿಮ್ಗೆ ಗೊತ್ತಿದೆ. ಸೊ ಇದಕ್ಕೆ ಯಾರು ಕೂಡ ನಿಂತ್ಕೊಳ್ಳಿಲ್ಲ. ನಿಂತ್ಕೊಂಡಿದ್ದು ಅಥಣಿ ಮತಕ್ಷೇತ್ರದ ಒಂದಿಷ್ಟು ಸಾವಿರಾರು ಜನ. ಆ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಗೊತ್ತಾಯ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೆಂಗಿದೆ ಅಂತ ಹೇಳಿ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಒಂದು ರೀತಿ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿಗೆ ಹೇಗೆ ಬರಬಹುದು, ಇದು ನಿಮಗೆ ಲೆಕ್ಕಾಚಾರ ಬೇಕಾಗಿದೆ. ಖಂಡಿತ ಈ ಲೆಕ್ಕಾಚಾರವನ್ನ ನಾನು ನಿಮಗೆ ಕೊಡ್ತೀನಿ. ಲಕ್ಷ್ಮಣ್ ಸವದಿ ಭಾರತೀಯ ಜನತಾ ಪಾರ್ಟಿ ಸೇರೋದು ಇನ್ನು ಕೆಲವು ವರ್ಷ ಅಥವಾ ತಿಂಗಳುಗಳು ಮಾತ್ರ. ಯಾಕಂತಂದ್ರೆ ಲಕ್ಷ್ಮಣ್ ಸವದಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಕೆಲವು ನಾಯಕರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ವಾಪಸ್ ಬರ್ಲಿಕ್ಕೆ ಕಾರಣಗಳಿಲ್ಲಿದೆ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸೊ ಒಂದು ರೀತಿಯಾದಂತಹ ಮುಖ್ಯವಾಗಿ ಲೀಡರ್ ಆಗ್ಲಿಕ್ಕೆ ಹೊರಟಿದ್ದಾರೆ. ಯಾಕಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಸಿಎಂ ಆಗ್ತಕ್ಕಂತಹ ಕಾರ್ಯವೂ ನಡೆಯುತ್ತೆ. ನಂತರದಲ್ಲಿ ಅವರು ಬಹು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ರಾಜಕಾರಣಿಯೂ ಹೌದು. ಸೊ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನದಲ್ಲಿ ಇರೋದೇ ಆದ್ರೆ ಲಕ್ಷ್ಮಣ್ ಸವದಿ ಅವರಿಗೆ ಯಾವುದೇ ರಾಜಕೀಯ ಭವಿಷ್ಯ ಕಾಂಗ್ರೆಸ್ ದಲ್ಲಿ ಇರೋದಿಲ್ಲ. ಅದು ಅವ್ರಿಗೆ ಗೊತ್ತು ಕೂಡ ಇದೆ. ಅದು ಪ್ರತಿ ಒಂದು ಮತಕ್ಷೇತ್ರದಲ್ಲಿರ್ತಕ್ಕಂಥ MLA ಕೂಡ ಗೊತ್ತು. ಆಮೇಲೆ ಅಥಣಿ ಕ್ಷೇತ್ರದಲ್ಲಿರ್ತಕ್ಕಂಥ ಜನರಿಗೂ ಕೂಡ ಗೊತ್ತು. ಯಾಕಂತಂದ್ರೆ ಜಾರಕಿಹೊಳಿ ಕುಟುಂಬದವರು ಸೌದಿಯನ್ನ ಉನ್ನತ ಸ್ಥಾನದಲ್ಲಿ ಕೂರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಲಕ್ಷ್ಮಣ್ ಸವದಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಬರೋದು ಪಕ್ಕ. ಸೊ ಭಾರತೀಯ ಜನತಾ ಪಾರ್ಟಿಗೆ ಬರ್ಬೇಕಾದ್ರೆ ಅವರಿಗೆ ಒಂದು ಅನಿವಾರ್ಯ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಸೇರ್ಕೊಂಡ್ರೆ ಅವರಿಗೆ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಏನದು? ಕಾಗವಾಡ ಮತಕ್ಷೇತ್ರದಲ್ಲಿ ಮುಂದಿನ ಬಾರಿ ಕಾಂಗ್ರೆಸ್ನಿಂದ ಲಕ್ಷ್ಮಣ್ ಸವದಿಯ ಪುತ್ರ ಸ್ಪರ್ಧಿಸಬೇಕು ಅನ್ನೋದು ಲಕ್ಷ್ಮಣ್ ಸವದಿ ಅವರ ಒಂದು ಪ್ಲಾನಿಂಗ್ ಆಗಿದೆ. ಈಗ ಭಾರತೀಯ ಜನತಾ ಪಾರ್ಟಿಗೆ ಬಂದ್ಬಿಟ್ರೆ ಕಾಂಗ್ರೆಸ್ ಟಿಕೆಟ್ ಸಿಗೋದಿಲ್ಲ, ಇನ್ಯಾರೋ ಕೈ ಸೇರುತ್ತೆ. ಬಿಜೆಪಿಯಿಂದ ಲಕ್ಷ್ಮಣ್ ಸವದಿ ಪುತ್ರ ಸ್ಪರ್ಧೆ ಮಾಡಬೇಕು ಅಂದ್ರೆ ಶ್ರೀಮಂತ್ ಪಾಟೀಲ್ ಇದ್ದಾರೆ ಕಾಗವಾಡ ಮತಕ್ಷೇತ್ರದಲ್ಲಿ. ಸೊ ಇದೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ತೊಂದರೆಗೊಳಗಾಗ್ತಾ ಇದೆ. ಇದನ್ನು ಕೂಡ ಆಲೋಚನೆಯನ್ನ ಲಕ್ಷ್ಮಣ್ ಸವದಿ ಮಾಡಬೇಕಾಗಿದೆ. ಸೊ ಇದನ್ನ ಆಲೋಚನೆ ಮಾಡ್ಕೊಂಡ್ರು ಕೂಡ ಮತ್ತೊಂದು ಆಲೋಚನೆಯಲ್ಲಿ ಲಕ್ಷ್ಮಣ್ ಸವದಿ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸೇರೋದು, ಭಾರತೀಯ ಜನತಾ ಪಾರ್ಟಿ ಸೇರಿ ಎಡಭಾಗದಲ್ಲಿರ್ತಕ್ಕಂಥ ಕ್ಷೇತ್ರದ ಹೆಸರನ್ನು ಉಲ್ಲೇಖ ಮಾಡೋದು ಬೇಡ, ಎಡಭಾಗದಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿ ಲಕ್ಷ್ಮಣ್ ಸವದಿ ಪುತ್ರನನ್ನ ನಿಲ್ಲಿಸೋದು. ಸೊ ಇದು ಲೆಕ್ಕಾಚಾರ, ಲಕ್ಷ್ಮಣ್ ಸವದಿ ಅವರ ಲೆಕ್ಕಾಚಾರ. ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಬರಲೇಬೇಕು. ಕಾಂಗ್ರೆಸ್ನಲ್ಲಿ ಗೌರವ ಇದೆ, ಕಾಂಗ್ರೆಸ್ನಲ್ಲಿ ಗೌರವ ನಡೀತಿದೆ, ಕಾಂಗ್ರೆಸ್ನಲ್ಲಿ ಗೌರವ ಸಿಗ್ತಿದೆ. ಇದೆಲ್ಲವೂ ಎಷ್ಟು ಸತ್ಯ ಗೊತ್ತಿಲ್ಲ.
ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಲಕ್ಷ್ಮಣ್ ಸವದಿ ಏಕಾಂಗಿ ಆಗಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ಹೊರಗಡೆ ಹಲ್ಲೆ ಮಾಡ್ಲಿಕ್ಕೆ ಹೇಗಿದಾರೋ ಅಥವಾ ಇನ್ನೊಂದೇನೋ ಗೊತ್ತಿಲ್ಲ, ಆದ್ರೆ ಅಭಿವೃದ್ಧಿಯಲ್ಲಿ ಎತ್ತಿದ ಕೈ ಲಕ್ಷ್ಮಣ್ ಸವದಿ. ಸ್ವಲ್ಪ ಅಭಿವೃದ್ಧಿಗಳನ್ನ ಮಾಡ್ತಾ ಇರ್ತಾರೆ, ಕ್ಷೇತ್ರಕ್ಕೆ ಏನೋ ಸ್ವಲ್ಪ ಅಭಿವೃದ್ಧಿ ತರ್ತಾನೆ ಇರ್ತಾರೆ. ಈ ಕೆಲಸ ಕಾರ್ಯಗಳನ್ನು ಮಾಡೋದ್ರಲ್ಲಿ ಲಕ್ಷ್ಮಣ್ ಸವದಿ ತಕ್ಕ ಮಟ್ಟಕ್ಕೆ ಉತ್ತಮ ನಾಯಕ ಅಂತ ಹೇಳ್ಬೋದು. ಅದರಲ್ಲಿ ಎರಡು ಮಾತಿಲ್ಲ, ಇರೋದನ್ನ ಹೇಳಲಿಕ್ಕೆ ನಾವು ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ. ಅರ್ಥ ಆಯ್ತಾ? ಲಕ್ಷ್ಮಣ್ ಸವದಿ ಒಬ್ಬ ಉತ್ತಮ ನಾಯಕನೇ ಹೌದು. ಅಭಿವೃದ್ಧಿ ಮಾಡೋದ್ರಲ್ಲಿ, ಹಲ್ಲೆ ಮಾಡೋದ್ರಲ್ಲಿ ನನಗೆ ಗೊತ್ತಿಲ್ಲ. ಅದನ್ನ ನನಗೆ ಗೊತ್ತಿಲ್ಲ, ಅದು ಕಾನೂನು ನೋಡ್ಕೊಳ್ಳುತ್ತೆ. ಅದಾದ್ಮೇಲೆ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಬರಬೇಕಾದ್ರೆ ಯಾರ ಮುಖಾಂತರ ಬರಲಿದ್ದಾರೆ? ಬೇರೆ ಯಾರ ಮುಖಾಂತರನೂ ಅಲ್ಲ, ಜಗದೀಶ್ ಶೆಟ್ಟರ್. ಯಾರೇಳಿ? ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಇವರ ಸಮ್ಮುಖದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇರ್ಬೋದು. ನಿಮಗಿಲ್ಲಿ ಹೇಳ್ಬೋದು, ಅಲ್ಲ ರೀ ಬಸನಗೌಡ ಪಾಟೀಲ್ ಯತ್ನಾಳೇ ಬಿಜೆಪಿ ಉಚ್ಚಾಟನೆ ಇದ್ದಾರೆ, ಅವರೇನು ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಭಾರತೀಯ ಜನತಾ ಪಾರ್ಟಿ ಕರೆದುಕೊಳ್ಳುವ ಸಾಧ್ಯತೆಗಳು ನಡೀತಾ ಇದೆ. ಬಟ್ ಅವ್ರು ಬರದೇ ಇದ್ರು ಕೂಡ ಬಸವರಾಜ ಬೊಮ್ಮಾಯಿ ಆಮೇಲೆ ಜಗದೀಶ್ ಶೆಟ್ಟರ್ ಇವರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಧುಮುಕುವ ಸಾಧ್ಯತೆ ಲಕ್ಷ್ಮಣ್ ಸವದಿ ಅವರು ಕಾಣಿಸ್ತಾ ಇದೆ. ಇದಕ್ಕೆ ಕಾರಣಗಳು ಒಂದಿಷ್ಟಿದೆ, ಹೇಳ್ತಾ ಹೋಗ್ತೀನಿ ಕೇಳಿ. ಲಕ್ಷ್ಮಣ್ ಸವದಿ ಸತತ ಅಥಣಿಯ ಮತಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾದಂಥವ್ರು. ಎಷ್ಟು ಬಾರಿ? 5 ಬಾರಿ ಶಾಸಕರಾಗಿರ್ತಕ್ಕಂಥವರು. ಮತ್ತೆ ಉಪಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥವ್ರು. ಅದು ಬಿಜೆಪಿ ಭಾರತೀಯ ಜನತಾ ಪಾರ್ಟಿಯಿಂದಲೇ ಉಪಮುಖ್ಯಮಂತ್ರಿ ಆಗಿರೋರು. ಉಪಮುಖ್ಯಮಂತ್ರಿ ಆದಾಗ ಬಹಳ ಖುಷಿಯಲ್ಲಿದ್ದಂತ ಲಕ್ಷ್ಮಣ್ ಸವದಿಗೆ ಮತ್ತೊಂದು ಆಘಾತ ಆಗಿತ್ತು. ಉಪಮುಖ್ಯಮಂತ್ರಿ ಸ್ಥಾನದಿಂದ ವಜಾಗೊಳಿಸಿದ್ರು, ತೆಗೆದ್ರು. ಆ ಟೈಮಿಂಗ್ ನಿಂದ ಬಿಜೆಪಿಯಿಂದಾನೇ ಹೊರಬಂದ್ಬಿಟ್ರು ಲಕ್ಷ್ಮಣ್ ಸವದಿ. ನನಗೆ ಗೌರವ ಸಿಗ್ಲಿಲ್ಲ, ನನ್ ಗೌರವದಿಂದ ನಡೆಸ್ಕೊಳ್ಳಿಲ್ಲ ಅಂತ. ನಿಮ್ಗಿದೆಲ್ಲವೂ ಕೂಡ ಗೊತ್ತಿದೆ. ಮುಂದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ತಿಕ್ಕಾಟತ್ತ. ಇವ್ರು ಭಾರತೀಯ ಜನತಾ ಪಾರ್ಟಿ ಯಾವ್ದಪ್ಪ ಇವರ ಸಮ್ಮುಖದಲ್ಲಿ ಬಂದ್ರು ಅಂದ್ರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಹತ್ತಕ್ಕಂತ ತಿಗಾಟಿಗಳು ಏನಂದ್ರೆ, ಇತ್ತ ರಮೇಶ್ ಜಾರಕಿಹೊಳಿ ಹೇಳೋದು ಬಿಜೆಪಿ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಬಂದ್ರೆ ಬಿಡ್ತಾರೋ ಅದು ನಮಗ್ ಗೊತ್ತಿಲ್ಲ, ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಡ್ಬೇಕು ಅಂತ ರಮೇಶ್ ಜಾರಕಿಹೊಳಿ. ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿಗೆ ಬಿಜೆಪಿ ವತಿಯಿಂದ ಟಿಕೆಟ್ ಕೊಡದೆ ಇದ್ರೆ ನಾನ್ ಬಿಜೆಪಿಯಿಂದ ಹೊರ ಹೋಗ್ತೀನಿ. ಇಲ್ಲಿ ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ನೆಮ್ಮದಿ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಈ ಕಡೆ ಒಬ್ರು ಇದ್ದಾರೆ. ಅಲ್ಲಿ ಕಾಂಗ್ರೆಸ್ ನಲ್ಲಿ ಸತೀಶ್ ಜಾರಕಿಹೊಳಿ, ಇಲ್ಲಿ ಬಿಜೆಪಿಯಲ್ಲಿ ಅಣ್ಣ ರಮೇಶ್ ಜಾರಕಿಹೊಳಿ. ಲಕ್ಷ್ಮಣ್ ಸವದಿ ಅವರು ಎಲ್ಲಿ ಹೋದ್ರು ಕೂಡ ನೆಮ್ಮದಿ ಇಲ್ಲದಂತ ಮಾಡ್ತಾ ಇದ್ದಾರೆ. ಬಿಜೆಪಿ ಬಂದ್ರೆ ಬರಲಿ, ಬಟ್ ಅಥಣಿಯ ಮತಕ್ಷೇತ್ರದಲ್ಲಿ ಟಿಕೆಟ್ ಯಾರಿಗೆ ಕೊಡ್ಬೇಕು? ಮಹೇಶ್ ಕುಮಟಳ್ಳಿ ಅವರಿಗೆ ಕೊಡ್ಬೇಕು. ಹಾಗಿದ್ರೆ ಲಕ್ಷ್ಮಣ್ ಸವದಿ ಅವರು ಬಂದೇನ್ ಮಾಡ್ತಾರೆ? ಭಾರತೀಯ ಜನತಾ ಪಾರ್ಟಿ. ಇಂಥ ಸನ್ನಿವೇಶಗಳು ಬರ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರೆ ಉನ್ನತ ಸ್ಥಾನಗಳನ್ನ ಕೇಳೋ ಹಾಗಿಲ್ಲ, ಅಭಿವೃದ್ಧಿ ಲೆಕ್ಕಾಚಾರ ಸಿಗೋದಿಲ್ಲ. ಯಾಕಂದ್ರೆ ಇನ್ಮೇಲೆ ಸತೀಶ್ ಜಾರಕಿಹೊಳಿ ಕೈಯಲ್ಲಿ ಹೋಗುತ್ತೆ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಎಲ್ಲವೂ ಕೂಡ ಹೋಗೇ ಹೋಗುತ್ತೆ. ಲೆಕ್ಕಾಚಾರ ಹೇಳುತ್ತೆ, ಸಿದ್ದರಾಮಯ್ಯನವರ ನಡೆ ಹೇಳುತ್ತೆ, ಎಲ್ಲ ಲೆಕ್ಕಾಚಾರವು ಕಾಂಗ್ರೆಸ್ದು ಇನ್ನು ಕೆಲವೇ ವರ್ಷಗಳನ್ನು ತುಂಬುವಷ್ಟರಲ್ಲಿ ಸತೀಶ್ ಜಾರಕಿಹೊಳಿ ಕೈಗೆ ಹೋಗಿರುತ್ತೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಲಕ್ಷ್ಮಣ್ ಸವದಿ ಇದ್ರು ಕೂಡ ತೊಂದ್ರೆ. ಈ ಭಾರತೀಯ ಜನತಾ ಪಾರ್ಟಿಗೆ ಬಂದು ಇದನ್ನ ಮಾಡ್ಬೇಕು ಅಂದ್ರೆ ಈ ಕಡೆ ರಮೇಶ್ ಜಾರಕಿಹೊಳಿ. ಆದ್ರೂ ಲಕ್ಷ್ಮಣ್ ಸವದಿ ಒಂದು ಪವರ್ ಇದೆ. ಏನ್ ಪವರ್ ಇದೆ? 3 ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಡ್ಬರ್ತಕ್ಕಂಥ ಪವರ್. ಒಂದು ಅಥಣಿ, 2 ಕ್ಷೇತ್ರಗಳು. ಒಂದು ನಾಯಕನಿಲ್ಲದ ಒಂದು ಕ್ಷೇತ್ರ ಇದೆ, ಇನ್ನೊಂದು ಎಡಭಾಗದಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ ಇದೆ. ಈ 2 ಕ್ಷೇತ್ರಗಳಲ್ಲಿ ಈ ಲಕ್ಷ್ಮಣ್ ಸವದಿಯ ಪ್ರಭಾವ ಇದೆ, ಗೆಲ್ಸ್ಕೊಂಡ್ಬರ್ತಕ್ಕಂಥ ಶಕ್ತಿನೂ ಕೂಡ ಇದೆ. 2028ಕ್ಕೆ ಬಿಜೆಪಿಗೆ ಲಕ್ಷ್ಮಣ್ ಸವದಿ ಅವಶ್ಯಕತೆನೂ ಕೂಡ ಬೀಳುತ್ತೆ. ಆ ಟೈಮಿಂಗ್ ನಲ್ಲಿ ಲಕ್ಷ್ಮಣ್ ಸವದಿ ಕೂಡ ವಾಪಸ್ ಆಗಬಹುದು ಅನ್ನುವ ನಿರೀಕ್ಷೆ ಇದೆ. ಆಗ್ತಾರೆ ಕೂಡ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಇದೀಗ ಏಕಾಂಗಿಯಾಗೇನೆ ಉಳ್ಕೊಳ್ತಾ ಇರೋದು. ಅದನ್ನ ಬಹಳ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂತಂದ್ರೆ ಪ್ರಮುಖ ನಾಯಕನ ಸ್ಥಾನದಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಇರೋದು. ಮುಂದಿನ ಮುಖ್ಯಮಂತ್ರಿ ಅಂತ ಸತೀಶ್ ಜಾರಕಿಹೊಳಿ ಘೋಷಣೆ ಕೂಗ್ತಾ ಇರೋದು. ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಸತೀಶ್ ಜಾರಕಿಹೊಳಿ ಲೀಡರ್ಶಿಪ್ ಅಲ್ಲಿ ಹೋದ್ರೆ ಆ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಯಾವುದೇ ಅಭಿವೃದ್ಧಿಗಳ ಕಾರ್ಯ ಮಾಡಲಿಕ್ಕೆ ಹಣಕಾಸಿನ ವ್ಯವಸ್ಥೆ ಆಗೋದಿಲ್ಲ.
ಆಮೇಲೆ ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಅವಕಾಶ ಸಿಗೋದಿಲ್ಲ. ಇದೆಲ್ಲವೂ ಕೂಡ ಸೌದಿಯವರಿಗೂ ಕೂಡ ಗೊತ್ತು. ಹಾಗಾಗಿ ಲಕ್ಷ್ಮಣ್ ಸವದಿ ಅವರು ಕೂಡ ಮುಂಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇರುವ ಲೆಕ್ಕದಲ್ಲಿದ್ದಾರೆ. ಯಾಕಂತ ಅದನ್ನು ಕೂಡ ನಿಮಗೆ ಬಹಿರಂಗ ಪಡಿಸ್ತೀನಿ. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆದ್ರೆ ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆ ಬಹಳ ಇರುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಬಿಡುವಂತ ಸಾಧ್ಯತೆ ಕೂಡ ಇರುತ್ತೆ. ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಬಿಟ್ರೆ ಕಾಂಗ್ರೆಸ್ ನಿಂದ ಡಿ ಕೆ ಶಿವಕುಮಾರ್, ಲಕ್ಷ್ಮಣ ಸವದಿ ಈ ಕಡೆ ಬರ್ತಾರೆ, ರಮೇಶ್ ಜಾರಕಿಹೊಳಿ ಆ ಕಡೆ ಹೋಗ್ತಾರೆ. ಸೊ ಈ ಪ್ಲಾನಿಂಗ್ ಇಟ್ಕೊಂಡೆ ಈಗ ಲಕ್ಷ್ಮಣ ಸವದಿ ಒಂದಿಷ್ಟು ವಿಚಾರಗಳು ಮತ್ತು ಈ ಅದಲು ಬದಲು ಆಗ್ತಕ್ಕಂಥ ಕಾರ್ಯಗಳು ಮತ್ತು ಕಾಂಗ್ರೆಸ್ ನಿಂದ ಬಿಜೆಪಿಗೆ ಬರ್ತಕ್ಕಂಥ ಕಾರ್ಯಗಳು ಈಗ ಮಾಹಿತಿಗಳು ಸಿಗ್ತಾ ಇರೋದು. ಇದೇ ವಿಚಾರವಾಗಿ ಇಷ್ಟು ವಿಚಾರಗಳನ್ನು ಮುಂದೆ ಪ್ರಸ್ತಾಪ ಪಡಿಸಿದ್ದೀನಿ. ಸೊ ನಾನು ನಿಮ್ಮ ಯುವರಾಜಗೌಡ ಮಿರ್ಜಿ ಅಂತ ಆಗ್ಲೇ ಹೇಳಿದ್ದೀನಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಪ್ರೀತಿ ಪ್ರಸ್ತಾಪ ತೋರಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಸ್ನೇಹಿತರೆ.